ಎಲ್ಲರಿಗೂ ನಮಸ್ಕಾರ. ಕಳಸ ಕುಕ್ಕಿಂಗ್ಗೆ ಸ್ವಾಗತ. ಇವತ್ತು ನಾವು ನೀರು ದೋಸೆ ಮತ್ತು ಕಡಲೆಕಾಳು ಸಾರು ಮಾಡೋದು ಹೇಗೆ ಅಂತ ನೋಡೋಣ. ಇದು ಮಾಡೋದು ತುಂಬ ಸುಲಭ, ಈಸಿಯಾಗಿರುತ್ತೆ, ರುಚಿನೂ ಇರುತ್ತೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಸಾಫ್ಟಾಗಿದೆ ದೋಸೆ. ಆರಾಮಾಗಿ ನೀವು ಮನೆಯಲ್ಲಿ ಮಾಡ್ಬೋದು. ಈಗ ಒಂದು ಪಾತ್ರೆ ತಗೊಂಡು ಅದಕ್ಕೆ 1 ಲೋಟ ಅಕ್ಕಿ ಹಾಕ್ತಿದ್ದೀನಿ ನಾನಿಲ್ಲಿ. ಇದನ್ನು 2-3 ಸಲ ತೊಳೆದು 8 ಅವರ್ಸ್ ನೆನೆಸಿ ಅಥವಾ ರಾತ್ರಿ ಇಡೀ ನೆನೆಯೋಕ್ಕೆ ಬಿಡಿ. ನಾನಿಲ್ಲಿ ಕ್ಲೀನಾಗಿ 2 ಸಲ ತೊಳೆದು ನೀರು ಹಾಕಿ ನೆನೆಸ್ತಿದ್ದೀನಿ. ನೋಡಿ, ಈಗ ನಾನು ಆಲ್ರೆಡಿ ನೆನೆಸಿರೋ ಅಕ್ಕಿನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ನೆನಿಬೇಕು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು 1 ಕಪ್ಪು, ನಾನು 1 ಲೋಟ ಅಕ್ಕಿಗೆ 1 ಕಪ್ಪು ತೆಂಗಿನ ತುರಿ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ ಉಪ್ಪು ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಇದು ಎಷ್ಟು ನುಣ್ಣಗಿದ್ರೆ ಅಷ್ಟು ಚೆನ್ನಾಗಿರುತ್ತೆ ದೋಸೆ. ನೋಡಿ, ಈ ರೀತಿ ಆಗಿದೆ. ಈಗ ಇದನ್ನು ಒಂದು ಪಾತ್ರೆಗೆ ತಗೊಂಡು ನೀರು ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳಿ. ಇದು ಗಟ್ಟಿ ಇರಬಾರ್ದು, ಹಿಟ್ಟು ತೆಳ್ಳಗೆ ಇರಬೇಕು. ನೋಡಿ, ಇದು ಇನ್ನೂ ದಪ್ಪ ಇದೆ ಹಿಟ್ಟು, ಇನ್ನೂ ಸ್ವಲ್ಪ ನೀರಾಗಿ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತಿದ್ದೀನಿ. ಈಗ ನೋಡಿ, ಇದು ಪರ್ಫೆಕ್ಟಾಗಿದೆ. ಈ ರೀತಿ ನೀರಾಗಿದ್ದರೆ ನಮಗೆ ನೀರು ದೋಸೆ ಮಾಡೋಕ್ಕೆ ತುಂಬ ಸುಲಭ ಆಗುತ್ತೆ. ಈಗ ಕಡಲೆಕಾಳು ಸಾರಿಗೆ ರಾತ್ರಿ ನೆನೆಸಿ ಕಡಲೆಕಾಳು ಚೆನ್ನಾಗಿ ನೆಂದಿದೆ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ 1 ದೊಡ್ಡದಾದ ಈರುಳ್ಳಿ, 1 ಬೆಳ್ಳುಳ್ಳಿ, 4ರಿಂದ 5 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, ಲವಂಗ, ಒಂದು ಅರ್ಧ ಇಂಚು ಚಕ್ಕೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ. ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡಿ. ಇದು ಕೆಂಪಗಾದ ಮೇಲೆ ಸ್ವಲ್ಪ ಗಸಗಸೆ, 1 ಕಪ್ಪು ತುರಿದಿರೋ ಹಸಿ ಕೊಬ್ಬರಿ, ಅರ್ಧ ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಲ್ಲಿ ಪೌಡರ್, 1 ಸ್ಪೂನ್ ಧನಿಯಾ ಪೌಡರ್, ಸ್ವಲ್ಪ ಅರಿಶಿನ ಹಾಕಿ 1 ನಿಮಿಷ ಕೈ ಆಡಿಸಿ ಸಾಕಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಹಾಕಿ ಈಗ ಸ್ಟವ್ ಆಫ್ ಮಾಡಿ ಇದೇ ಹೀಟಿಗೆ ಕೈ ಆಡಿಸಿದ್ರೆ ಸಾಕು. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಆಲ್ರೆಡಿ ತೊಗೊಂಡಿದ್ದೀನಿ. ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಸ್ವಲ್ಪ ಜೀರಿಗೆ, ಕುಟ್ಟಿರೋ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಇದು ಕೆಂಪಗಾದ ಮೇಲೆ ನಾವು ನೆನೆಸಿಟ್ಕೋರೋ ಅಂಥ ಕಡಲೆಕಾಳನ್ನು ನೀರು ತೆಗೆದುಬಿಟ್ಟು ಕಾಳನ್ನು ಮಾತ್ರ ಹಾಕಿ. ನೋಡಿ, ನಾನು ಹಾಕ್ತಿದ್ದೀನಿ. ಇದನ್ನು ಎಣ್ಣೆಯಲ್ಲೇ 1-2 ನಿಮಿಷ ಫ್ರೈ ಮಾಡಿ. ಇದರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕಾಳಿಂದು. ಕೆಲವರು ಡೈರೆಕ್ಟಾಗಿ ಹಾಕ್ತಾರೆ, ಬಟ್ ನೀವು ಈ ರೀತಿ ಎಣ್ಣೆಯಲ್ಲಿ 2 ನಿಮಿಷ ಕೈ ಆಡಿಸಿದ್ರೆ ಅದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನಾವು ರುಬ್ಬಿರೋ ಅಂಥ ಮಸಾಲೆನ ಹಾಕಿ ಇದನ್ನು 1-2 ನಿಮಿಷ ಫ್ರೈ ಮಾಡಿ. ಸ್ವಲ್ಪ ಮಸಾಲೆ ತಿಕ್ಕಾಗುತ್ತೆ, ಸ್ವಲ್ಪ ಸೈಡ್ಸಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ಳೋಂಗಾಗುತ್ತೆ. ನೋಡಿ, ನಾನು ಚೆನ್ನಾಗಿ ಕಲಿಸ್ತಿದ್ದೀನಿ. ಈಗ ರೆಡಿಯಾಗಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿ, ಎಷ್ಟು ಬೇಕೋ ಅಷ್ಟು ಕಾಳು ಬೇಯೋಕ್ಕೋಸ್ಕರ ನಾನಿಲ್ಲಿ 1 ಲೋಟದಷ್ಟು ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಎಣ್ಣೆ ಬಿಟ್ಕೊಂಡಾಗ ನೀರು ಆ್ಯಡ್ ಮಾಡಿ, ಮಸಾಲೆ ರುಬ್ಬಿರೋ ನೀರನ್ನು ಆ್ಯಡ್ ಮಾಡ್ತಿದ್ದೀನಿ. ಇದನ್ನು ಸ್ವಲ್ಪ ಕಲಸಿ ಉಪ್ಪು ಹಾಕಬೇಡಿ. ಈಗ ಉಪ್ಪು ಹಾಕಿದ್ರೆ ಕಾಳು ಬೇಗ ಬೇಯೋದಿಲ್ಲ. ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಲ್ ಬರೋವರೆಗೂ ಬಿಡಿ. 3 ವಿಷಲ್ ತಣ್ಣಗಾದ್ಮೇಲೆ ತೆಗೀರಿ. ನೋಡಿ, ನಾನಿಲ್ಲಿ ತಣ್ಣಗಾಗಿದೆ, ಈಗ ತೆಗಿತಿದ್ದೀನಿ. ಸಾರೆಲ್ಲ ಚೆನ್ನಾಗಿ ಬೆಂದಿದೆ, ಕಾಳು ಆಲ್ರೆಡಿ ಬೆಂದಿದೆ. ಈಗ 1 ಕಪ್ ಆಲೂಗಡ್ಡೆ, 1 ಕಪ್ ಟೊಮೊಟೊ ಹಾಕಿ, ಈಗ ಉಪ್ಪು ಹಾಕಿ ಇನ್ನೊಮ್ಮೆ ಈಗ ಮತ್ತೆ ಕುಕ್ಕರ್ದು ಮುಚ್ಚಳ ಮುಚ್ಚಿ ಇನ್ನೊಂದು 2 ವಿಷಿಲ್ ಬೇಯಿಸಿ. ಫಸ್ಟೇ ನಾವು ಆಲೂಗಡ್ಡೆ ಹಾಕ್ಬಿಟ್ರೆ ಕಾಳು ಜೊತೆ ಆಲೂಗಡ್ಡೆ ಫುಲ್ಲು ಸ್ಮ್ಯಾಶ್ ಆಗೋಗುತ್ತೆ, ಕರಗೋಗುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈಗ 1 ವಿಷಿಲ್ 2 ವಿಷಿಲ್ ಬಂದಮೇಲೆ ನಾನು ತೆಗೆದಿದ್ದೀನಿ. ನೋಡಿದ್ರೆ ರುಚಿಯಾದ ಕಡಲೆಕಾಳು ಸಾರು ರೆಡಿಯಾಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಹಾಕಿ ಕಲಸಿ ಪಕ್ಕಕ್ಕಿಡಿ. ಬೇಕಂದರೆ ಆಲೂಗಡ್ಡೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು, ಬಟ್ ಆಲೂಗಡ್ಡೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಈಗ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಫಸ್ಟ್ ಟೈಮು ಒಂಚೂರು ಲೈಟಾಗಿ ಅಪ್ಲೈ ಮಾಡಿ. ನಾನ್ ಸ್ಟಿಕ್ ಪ್ಯಾನ್ ಬೆಟರು. 1 ಸೌಟ್ ದೋಸೆ ಹಿಟ್ಟು ಹಾಕಿ, ನೀರು ದೋಸೆದು
ಈ ಥರ ರೋಲ್ ಮಾಡಿ. ಈ ಥರ ರೋಲ್ ಮಾಡಿದ್ರೆ ಕ್ಲೀನಾಗಿ ದೋಸೆ ರೆಡಿ ಆಗುತ್ತೆ. ಇದಕ್ಕೆ ಪ್ಲೇಟ್ನ ಮುಚ್ಚಿ 2 ನಿಮಿಷ ಬೇಯಕ್ಕೆ ಬಿಡಿ. ನೋಡಿ ಇವಾಗ ಹಿಟ್ಟೆಲ್ಲ ಒಟ್ಟೋಗಿ ಕ್ಲೀನಾಗಿ ಸ್ಟೀಮ್ ಆಗಿದೆ, ನೀವು ನೋಡ್ಬೋದು. ಮತ್ತು ಸೈಡಲ್ಲೆಲ್ಲ ಈ ಥರ ಬಿಟ್ಕೊಂಬರುತ್ತೆ ಅದೇ. ಆವಾಗ ತೆಗೀರಿ. ನೋಡಿದ್ರಾ, ರುಚಿಯಾದಂಥ ಬಿಸಿ ಬಿಸಿಯಾದ ನೀರು ದೋಸೆ ರೆಡಿಯಾಗಿದೆ. ಈಗ ಇನ್ನೊಂದ್ಸಲಿ ಹಾಕಿ ತೋರಿಸ್ತಿದ್ದೀನಿ. ಈ ಥರ ಸ್ವಲ್ಪ ಬಗ್ಗಿಸ್ಕೊಂಡು ನೀವು ಹಾಕಿದ್ರೆ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ. ಇವಾಗ ನೋಡಿ, ಪ್ಲೇಟ್ ಮುಚ್ಚಿ 1-2 ನಿಮಿಷ ಸ್ಟೀಮ್ ಆಗಕ್ಕೆ ಬಿಡಿ. ತುಂಬ ಹೈ ಫ್ಲೇಮಲ್ಲಿ ಇರಬಾರ್ದು, ನೋಡಿಕೊಂಡು. ತುಂಬ ಲೋ ಫ್ಲೇಮು ಇರಬಾರ್ದು, ಹೈ ಫ್ಲೇಮು ಇರಬಾರ್ದು. ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಕಷ್ಟ ಇಲ್ದಿರ ಎಷ್ಟು ಕ್ಲೀನಾಗಿ ದೋಸೆ ಎದ್ದು ಬರ್ತಿದೆ. ಈಗ ಇನ್ನೊಂದು ನೋಡಿ, ಕ್ಲೀನಾಗಿ ಈ ಥರ ಹಾಕಿ ಸ್ವಲ್ಪ ಹಿಂಗೆ ರೋಲ್ ಮಾಡಿದ್ರೆ ಈಸಿ ಆಗುತ್ತೆ. ನಾವು ಬೇಕಾದ್ರೆ ಪ್ಯಾನಲ್ಲೂ ಹಾಕ್ಬೋದು, ಬಟ್ ಇದು ಈಸಿ ಇರುತ್ತೆ ಹಾಕೋಕ್ಕೆ. ಅದರಿಂದ ನಾನು ಈ ಥರ ಪ್ಯಾನಲ್ಲಿ ಹಾಕ್ತಿದ್ದೀನಿ, ಇಲ್ಲಾಂದರೆ ತವಾದಲ್ಲೂ ಮಾಡ್ಬೋದು. ಈಗ ಬನ್ನಿ, ಬಿಸಿ ಬಿಸಿಯಾದಂಥ ನೀರು ದೋಸೆ ಕಡಲೆಕಾಳು ಸಾರನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಾ, ನೀರು ದೋಸೆ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟಾಗಿದೆ. ಈಗ ರುಚಿ ರುಚಿಯಾದ ಕಡಲೆಕಾಳು ಸಾರು ನೀರು ದೋಸೆ ರೆಡಿಯಾಗಿದೆ. ನೀವು ಒಮ್ಮೆ ಈ ರೀತಿ ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.